ಜೆ.ಆರ್.ಡಿ. ಟಾಟಾ ಭಾರತದ ವಿಮಾನಯಾನ ಎನ್ನುವುದು ಕನಸಾಗಿದ್ದ ಕಾಲದಲ್ಲಿ ನನಸು ಮಾಡಿದ ಫೆಬ್ರವರಿ 10, 1929 ಜೆ.ಆರ್.ಡಿ. ಟಾಟಾ ಅವರು ಭಾರತದ ಮೊದಲ ಪೈಲಟ್ ಲೈಸೆನ್ಸ್ ಅನ್ನು ಪಡೆಯುತ್ತಾರೆ. ಇವರ ಪೈಲಟ್ ಸಂಖ್ಯೆ 1 ಆಗಿತ್ತು. ಇದು ಭಾರತದ ವಾಯುಯಾನದ ಇತಿಹಾಸದ ಮೊದಲ ಹೆಜ್ಜೆ. 1932ರಲ್ಲಿ ಜೆ.ಆರ್.ಡಿ. ಟಾಟಾ ಅವರು ಟಾಟಾ ಏರ್ ಸರ್ವಿಸಸ್ ಅನ್ನು ಕೇವಲ 2 ಲಕ್ಷ ರೂಪಾಯಿ ಹೂಡಿಕೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ಆರಂಭದಲ್ಲಿ ಇದು ಕೇವಲ ಅಂಚೆ ಸಾಗಿಸಲು ಬಳಸಲಾಗುತ್ತೆ. ಅಕ್ಟೋಬರ್ 15, 1932 ರಂದು ಒಂದು ಅದ್ಭುತ ಘಟನೆ ನಡೆಯಿತು. ಜೆ.ಆರ್.ಡಿ. ಟಾಟಾ ಅವರು ಸ್ವತಃ ಪಸ್ಮೋತ್ ಎಂಬ ಪುಟ್ಟ ವಿಮಾನವನ್ನ ಕರಾಚಿಯಿಂದ ಬಾಂಬೆನ ಜುಹು ವಿಮಾನ ನಿಲ್ದಾಣಕ್ಕೆ ಚಲಾಯಿಸುತ್ತಾರೆ. ಈ ವಿಮಾನದಲ್ಲಿ ಕೇವಲ ಅಂಚೆ ಪತ್ರಗಳಿರುತ್ತೆ. ಅಲ್ಲಿಂದ ನೆವಿಲ್ ವಿನ್ಸೆಂಟ್ ಎಂಬ ಪೈಲಟ್ ಆ ಅಂಚೆಯನ್ನು ಮದ್ರಾಸಿಗೆ ಕೊಂಡೊಯ್ತಾರೆ. ಎರಡನೇ ಮಹಾಯುದ್ಧದ ನಂತರ 1946ರಲ್ಲಿ ಟಾಟಾ ಏರ್ಲೈನ್ಸ್ ಹೆಸರನ್ನ ಏರ್ ಇಂಡಿಯಾ ಎಂದು ಬದಲಾವಣೆ ಮಾಡಲಾಗುತ್ತೆ. 1948ರಂದು ಇದೇ ಲಂಡನ್ಗೆ ಮೊದಲ ಅಂತಾರಾಷ್ಟ್ರೀಯ ಹಾರಾಟವನ್ನು ಬೆಳೆಸುತ್ತೆ. ಆದರೆ 1953ರಲ್ಲಿ ಭಾರತ ಸರ್ಕಾರವು ಇದನ್ನು ರಾಷ್ಟ್ರೀಕರಣಗೊಳಿಸಿತು. ದಶಕಗಳ ನಂತರ 2022ರಲ್ಲಿ ಏರ್ ಇಂಡಿಯಾ ಮತ್ತೆ ಟಾಟಾ ಸಮೂಹದ ತೆಕ್ಕೆಗೆ ಬಂದಿದೆ. ಜೆ.ಆರ್.ಡಿ. ಟಾಟಾ ಅವರ ಶಿಸ್ತು ಮತ್ತು ದೂರದೃಷ್ಟಿಯೇ ಇಂದು ಭಾರತವನ್ನ ವಾಯುಯಾನದಲ್ಲಿ ಎತ್ತರಕ್ಕೆ ಕೊಂಡೊಯ್ದಿದೆ. ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.